ಬೇರೊಂದು ಪಕ್ಷವನ್ನ ಟೀಕಿಸೋ ಭರದಲ್ಲಿ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ ರಮೇಶ್ ಕುಮಾರ್. ಪ್ರಧಾನ ಮಂತ್ರಿಗಳನ್ನ ಶನಿಗೆ ಹೋಲಿಸಿದ್ದಾರೆ. ಪ್ರಧಾನಿ ಮೋದಿಯನ್ನ ಶನಿಗೆ ಹೋಲಿಸಿದ್ದಾರೆ ರಮೇಶ್ ಕುಮಾರ್. ಪ್ರಧಾನಿ ಬಗ್ಗೆ ರಮೇಶ್ ಕುಮಾರ್ ಲಘು ಹೇಳಿಕೆ ಕೊಟ್ಟಿದ್ದು, ಈ ದೇಶಕ್ಕೆ ಹಿಡಿದಿರುವ ಶನಿ ಅಂದ್ರೆ ಅದು ಮೋದಿ. ಜೂನ್ 4ಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಈ ದೇಶಕ್ಕೆ ಹಿಡಿದಿರುವ ಶನಿ ಹೋಗ್ಲಿ ಅಂತ ಪ್ರಾರ್ಥಿಸ್ತೀವಿ. ಇಂದಿರಾ ಗಾಂಧಿ ಅವ್ರು ಕೂತಿದ್ದ ಸೀಟ್ನಲ್ಲೇ ಈ ಶನಿ ಬಂದು ಕೂತ್ ಬಿಟ್ಟಿದೆ. ದೇವರಲ್ಲಿ ಶನಿ ಹೋಗ್ಲಿ ಅಂತ ಕೈ ಮುಗಿದು ಬೇಡ್ಕೊಂಡಿದ್ದೀವಿ ಅಂತ ರಮೇಶ್ ಕುಮಾರ್ ಟೀಕಿಸುವ ಭರದಲ್ಲಿ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಮತ ಕೇಳೋ ಭರದಲ್ಲಿ, ಬೇರೊಂದು ಪಕ್ಷವನ್ನ ಟೀಕಿಸೋ ಭರದಲ್ಲಿ. ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಎಮ್ಮ ಬಲೆ ಇಂದಿರಾ ಗಾಂಧಿ ಬಂದಿ ಅಂತ ಎಲ್ಲ ಜಾತಿ ಜನಾಂಗದವ್ರಿಗೆ, ಬಡವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ಲು. ಇರಕ್ಕೊಂದು ಮನೆ, ಹೊಟ್ಟೆ ತುಂಬ ಊಟ, ಮಕ್ಕಳಿಗೆ ಓದು, ಅವ್ರಿಗೆ ಉದ್ಯೋಗ. ಅಂತ ಜಾಗಕ್ಕೆ ಅಂತ ಅವನು ಬಂದು ಕೂತ್ಬಿಟ್ರಪ್ಪ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ. ಭಾಷಣ ಮಾಡುವ ಮುಖೇನ ಪ್ರಧಾನಿ ಮೋದಿಯನ್ನ ಶನಿಗೆ ಹೋಲಿಸಿದ್ದಾರೆ ರಮೇಶ್ ಕುಮಾರ್ ಅವರು. ಗೊತ್ತಿಲ್ಲ ಮತದಾರರು ಇದನ್ನ ಯಾವ ಸೈಡಿಂದ ತಗೊಳ್ತಾರೆ ಅಂತ. ಪ್ರಧಾನಿ ಬಗ್ಗೆ ಲಘು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ಹಿಡಿದಿರುವ ಶನಿ ಕಣ್ಣಯ್ಯ ನೀನು. ಜೂನ್ 4ಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ ರಿಸಲ್ಟ್ ಬರಲಿ ಅಂತ. ಇಂದಿರಾ ಗಾಂಧಿ ಅವ್ರು ಕೂತಿದ್ದ ಸೀಟ್ನಲ್ಲಿ ಬಂದು ಕೂತ್ ಬಿಟ್ಟಿದೆ ಶನಿ, ಬಿಟ್ಟು ಹೋಗ್ಲಿ ಅಂತ ಕಾಯ್ತಾ ಇದೀವಿ, ದೇವ್ರಿಗೆ ಕೈ ಮುಗಿತಾ ಇದೀವಿ ಅಂತ ಹೇಳೋದ್ರ ಮುಖಾಂತರ ದೇಶದ ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಶನಿಗೆ ಹೋಲಿಸಿದ್ದಾರೆ. ಒಂದ್ ಕಡೆ ಚುನಾವಣಾ ಭರಾಟೆ ಜೋರಾಗಿದೆ, ಒಂದು ಕೇಳುವಂತಹ ಲೆಕ್ಕಾಚಾರ ಕೂಡ ಜೋರಾಗಿದೆ. ಬಟ್ ಬೇರೊಂದು ಪಕ್ಷವನ್ನ, ಬೇರೊಂದು ಪಕ್ಷದ ವ್ಯಕ್ತಿಯನ್ನ ಮತ್ತು ದೇಶದ ಪ್ರಧಾನಮಂತ್ರಿಗಳನ್ನ ಟೀಕಿಸೋ ಭರದಲ್ಲಿ ಶನಿ ಅಂತ ಮಾತಾಡಿರೋದು. ಗೊತ್ತಿಲ್ಲ ಇದನ್ನ ಬಿಜೆಪಿ ವಾಪಸ್ ಕೌಂಟರ್ ಹೇಗೆ ಕೊಡುತ್ತೆ ಕಾಂಗ್ರೆಸ್ಗೆ, ರಮೇಶ್ ಕುಮಾರ್ ಅವ್ರಿಗೆ ಅಂತ. ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಎಮ್ಮ ಬಲೆ ಇಂದಿರಾ ಗಾಂಧಿ ಬಂದಿ ಅಂತ ಎಲ್ಲ ಜಾತಿ ಜನಾಂಗದವ್ರಿಗೆ, ಬಡವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ಲು. ಇರಕ್ಕೊಂದು ಮನೆ, ಹೊಟ್ಟೆ ತುಂಬ ಊಟ, ಮಕ್ಕಳಿಗೆ ಓದು, ಅವ್ರಿಗೆ ಉದ್ಯೋಗ. ಅಂತ ಜಾಗಕ್ಕೆ ಅಂತ ಅವನು ಬಂದು ಕೂತ್ಬಿಟ್ರಪ್ಪ.